ಕೆಪಿಎಸ್ಸಿ ಮಾಜಿ ಅಧ್ಯಕ್ಷನ ಮನೆ ಮೇಲೆ ರೇಡ್ ಆಗಿದೆ. 23 ಗಂಟೆಗಳಿಂದ ಇಡಿ ಅಧಿಕಾರಿಗಳಿಂದ ದಾಖಲೆಗಳನ್ನು ತಲಾಶ್ ಮಾಡಲಾಗ್ತಾ ಇದೆ. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷನ ಮನೆ ಮೇಲೆ ರೇಡ್ ಆಗಿದೆ. 23 ಗಂಟೆಗಳಿಂದ ಇಡಿ ಅಧಿಕಾರಿಗಳ ತಂಡದಿಂದ ದಾಖಲೆಯ ತಲಾಶ್ ಮಾಡಲಾಗ್ತಿದೆ. ಮನೆಯಲ್ಲೇ ಬೀಡುಬಿಟ್ಟು ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಡಾಲರ್ಸ್ ಕಾಲೋನಿಯ ಶಿವಶಂಕರಪ್ಪ ಫ್ಲಾಟ್ ನಿನ್ನೆ ತಡರಾತ್ರಿಯವರೆಗೂ ಕೂಡ ಇಡಿ ಅಧಿಕಾರಿಗಳಿಂದ ಶೋಧ ಕಾರ್ಯವನ್ನು ಮಾಡಲಾಗ್ತಾ ಇದೆ. ರಾತ್ರಿ ಮನೆಗೆ ಊಟವನ್ನು ತರಿಸಿಕೊಂಡಿದ್ದಂತಹ ಆಫೀಸರ್ಸ್ ಇಂದು ಕೂಡ ದಾಳಿ ಮತ್ತು ಪರಿಶೀಲನೆಯನ್ನ ಮುಂದುವರಿಕೆ ಮಾಡಿದ್ದಾರೆ. 5 ವರ್ಷದ ಬ್ಯಾಂಕ್ ಖಾತೆಯ ಟ್ರಾನ್ಸಾಕ್ಷನ್ ಚೆಕ್ ಮಾಡ್ತಾ ಇದ್ದಾರೆ. ಕೆಪಿಎಸ್ಸಿ ಅಧ್ಯಕ್ಷರಾದಂತಹ ಅವಧಿಯಿಂದ ಈವರೆಗೂ ಏನೆಲ್ಲ ದಾಖಲೆಗಳನ್ನು ಪಡಿಬೇಕು ಆ ಎಲ್ಲ ದಾಖಲೆಗಳನ್ನು ಕೂಡ ಪಡಿತಾ ಇದ್ದಾರೆ. ವಶಕ್ಕೆ ಪಡೆದು ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಡಾಲರ್ಸ್ ಕಾಲೋನಿಯಲ್ಲಿರ್ತಕ್ಕಂಥ ಶಿವಶಂಕರಪ್ಪ ಅವರ ಫ್ಲ್ಯಾಟ್ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥದ್ದು. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಇವರಾಗಿದ್ದಾರೆ. ಇನ್ನು ಈಗ ಕಳೆದ 23 ಗಂಟೆಗಳಿಂದ ಕೂಡ ಇಡಿ ಅಧಿಕಾರಿಗಳು ದಾಖಲೆಗಳನ್ನು ತಲಾಶ್ ಮಾಡ್ತಾ ಇದ್ದಾರೆ. ಮನೆಯಲ್ಲಿರ್ತಕ್ಕಂಥ ಲ್ಯಾಪ್ಟಾಪ್ ಆಗಿರ್ಬೋದು, ಹಾಗೆ ಅಗತ್ಯ ಪರಿಕರಗಳಾಗಿರಬಹುದು, ಹಾಗೆ ಫೋನ್ ಆಗಿರ್ಬೋದು, ಎಲ್ಲವನ್ನ ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಮನೆಯಲ್ಲೇ ಬೀಡು ಬಿಟ್ಟಿದ್ದಾರೆ. ನಿನ್ನೆ ರಾತ್ರಿ ಊಟಕ್ಕೂ ಸಮೇತ ಆರ್ಡರ್ ಮಾಡಿಕೊಂಡು ಮನೆಯಲ್ಲಿಯೇ ಊಟ ತರಿಸ್ಕೊಂಡು ಆಫೀಸರ್ಸ್ ಊಟ ಮಾಡಿಕೊಂಡು ಮತ್ತೆ ದಾಖಲೆಗಳನ್ನು ಕಡತಗಳನ್ನು ಪರಿಶೀಲನೆ ಮಾಡೋಕ್ಕೆ ಮುಂದಾಗಿರುವಂಥದ್ದು. ಒಟ್ಟಾರೆಯಾಗಿ ಒಂದಲ್ಲ ಎರಡಲ್ಲ 5 ವರ್ಷದ ಬ್ಯಾಂಕ್ ಖಾತೆಯ ಟ್ರಾನ್ಸಾಕ್ಷನ್ನ ಚೆಕಿಂಗ್ ಮಾಡೋಕ್ಕೆ ಇಡಿ ಅಧಿಕಾರಿಗಳ ತಂಡ ಮುಂದಾಗಿದೆ. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.